ನಾವು ಭೂಮಿಯಿಂದ ನೋಡುವ ಎಲ್ಲಾ ಮೋಡಗಳು ಮಳೆಯನ್ನ ಸುರಿಸುವುದಿಲ್ಲ. ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ, ನಾಳೆ ಮಳೆ ಬೇಕೇ ಬೇಕು ಅಂತ ಯಾರಾದರೂ ಆದೇಶ ಕೊಟ್ರೆ ಮಳೆ ಬರ್ಸ್ಬೋದಾ? ಉತ್ತರ, ಕೆಲವೊಮ್ಮೆ ಹೌದು. ಯಾಕಂದ್ರೆ ಮೋಡಕ್ಕೂ ಬೀಜ ಬಿತ್ತನೆ ಮಾಡಬಹುದು. ಆದರೆ ಒಂದು ವಿಷಯ ಸ್ಪಷ್ಟ, ಇಲ್ಲಿ ರೈತ ಹೊಲದಲ್ಲಿ ಬೀಜ ಬಿತ್ತುವ ಹಾಗೆ ಮೋಡಗಳಲ್ಲಿ ಬೀಜ ಬಿತ್ತುವುದಿಲ್ಲ. ಮೋಡದೊಳಗೆ ತುಂಬಾ ಸಣ್ಣ ಸಿಲ್ವರ್ ಅಯೋಡೈಡ್ ಅಥವಾ ಉಪ್ಪಿನ ಕಣಗಳನ್ನ ವಿಮಾನದ ಮೂಲಕ ಹರಡುತ್ತಾರೆ. ಆ ಕಣಗಳ ಸುತ್ತ ನೀರಿನ ಹನಿಗಳು ಸೇರಿ ದೊಡ್ಡದಾಗುತ್ತದೆ. ನಂತರ ಅವು ಭಾರವಾಗಿ ಮಳೆಯಾಗಿ ನೆಲಕ್ಕೆ ಬೀಳುತ್ತವೆ. ಆದರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗುವ ವಿಚಾರ ಏನಂದ್ರೆ, ಮೋಡ ಬಿತ್ತನೆ ಮಾಡಿದರೆ ಬೇಕಾದಾಗ ಮಳೆ ಬರುತ್ತೆ ಅಂತ. ಅದು ತಪ್ಪು. ಈ ಮೋಡ ಬಿತ್ತನೆ ನಾವು ಮಾತಾಡುವ ಹಾಗೆ ಸರಳವಾಗಿಲ್ಲ. ಇದು ವೆಚ್ಚದಾಯಕ ಮತ್ತು ಇದಕ್ಕೆ ಹವಾಮಾನ ಇಲಾಖೆಯಿಂದ ಹಿಡಿದು ವಿಜ್ಞಾನಿಗಳು ಮತ್ತು ವಾಯು ಸಾರಿಗೆಯ ಸುಮಾರಷ್ಟು ಜನ ಕೆಲಸ ಮಾಡಬೇಕಾಗುತ್ತದೆ. ಮೊಟ್ಟ ಮೊದಲನೆಯದಾಗಿ, ನಾವು ಭೂಮಿಯಿಂದ ನೋಡುವ ಎಲ್ಲಾ ಮೋಡಗಳು ಮಳೆಯನ್ನ ಸುರಿಸುವುದಿಲ್ಲ. ನೀರು ಆವಿಯಾಗಿ ಅದು ತನ್ನ ಉಷ್ಣಾಂಶವನ್ನ 0 ಡಿಗ್ರಿಗಿಂತ ಕಡಿಮೆ ಮಟ್ಟಕ್ಕೆ ಸಣ್ಣ ಸಣ್ಣ ಮಂಜುಗಡ್ಡೆಗಳಿಂದ ಮೋಡಗಳಾಗಿ ಬದಲಾಗುತ್ತದೆ. ಈ ಸಣ್ಣ ಮಂಜುಗಡ್ಡೆಗಳು ಒಂದೊಂದು ಸೇರಿ ಅದರ ಭಾರವು ಜಾಸ್ತಿ ಆದಾಗ ಅದು ದೊಡ್ಡ ದೊಡ್ಡ ಮಂಜುಗಡ್ಡೆಗಳಾಗಿ ಕೆಳಗೆ ಬೀಳುತ್ತವೆ. ಅವೆಲ್ಲವೂ ಭೂಮಿಯ ಹತ್ತಿರ ಬಂದಾಗ ಸಣ್ಣ ಸಣ್ಣ ಹನಿಗಳಾಗಿ ಮಳೆಯಾಗಿ ಬೀಳುತ್ತವೆ. ಈ ಮೋಡ ಬಿತ್ತನೆಯ ಮೊದಲನೆಯ ಹಂತ, ಮಳೆ ಸುರಿಸುವ ಮೋಡಗಳನ್ನು ಹುಡುಕಿ ಸಿಲ್ವರ್ ಅಯೋಡೈಡ್ ಅನ್ನ ಸ್ಪ್ರೇ ಮಾಡಲಾಗುತ್ತದೆ. ಈ ಸಿಲ್ವರ್ ಅಯೋಡೈಡ್ ಸಣ್ಣ ಸಣ್ಣ ಮಂಜುಗಡ್ಡೆಗಳನ್ನ ಒಂದೊಂದೊಂದು ಸೇರಿಸಿ ಅದರ ಗಾತ್ರವನ್ನ ಹೆಚ್ಚಿಸುತ್ತದೆ. ಇದರಿಂದ ಮಳೆ ಬರುವ ಹಾಗೆ ಮಾಡುತ್ತದೆ. ಮೋಡವೇ ಇಲ್ಲದಿದ್ದರೆ ಈ ತಂತ್ರಜ್ಞಾನ ಕೆಲಸ ಮಾಡುವುದಿಲ್ಲ. ಹಾಗಾದರೆ ಇದರ ಉಪಯೋಗವಾದರೂ ಏನು? ಬರಗಾಲದಲ್ಲಿ ಮಳೆಯ ಸಾಧ್ಯತೆಯನ್ನ ಹೆಚ್ಚಿಸಬಹುದು, ಕೃಷಿಗೆ ನೀರಿನ ಲಭ್ಯತೆಯನ್ನ ಹೆಚ್ಚಿಸುವುದು. ಕೆಲವು ದೇಶಗಳು ಆನೆಕಲ್ಲು ಮಳೆಯ ಹಾನಿಯನ್ನ ಕಡಿಮೆ ಮಾಡುವುದಕ್ಕೆ ಬಳಸುತ್ತಾರೆ. ಒಟ್ಟಿನಲ್ಲಿ ನೆನಪಿಟ್ಟುಕೊಳ್ಳುವಂತಹ ಮುಖ್ಯ ವಿಚಾರ ಏನಂದ್ರೆ, ಮೋಡ ಬಿತ್ತನೆ ಮಳೆಯನ್ನ ಸೃಷ್ಟಿಸುವ ತಂತ್ರಜ್ಞಾನವಲ್ಲ, ಇದ್ದ ಮೋಡಗಳಿಂದ ಮಳೆಯ ಸಾಧ್ಯತೆಯನ್ನ ಹೆಚ್ಚಿಸುವ ವಿಜ್ಞಾನ. ಧನ್ಯವಾದ.